ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಕೇವಲ ಎಜುಕೇಷನಲ್ ಪರ್ಪಸ್ಗಾಗಿ ಮಾತ್ರ, ಐ ರಿಪೀಟ್, ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಮಾಡ್ತಾ ಇರೋದು. ಯಾರಿಗೂ ಕೂಡ ವೀಕ್ಷಕರಿಗೆ ನಾನು ಬಾಯ್ ಮಾಡಿ ಅಥವಾ ಸೆಲ್ ಮಾಡಿ ಅಥವಾ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಟ್ರೇಡ್ ಮಾಡಿ ಅಥವಾ ಕಂಪಲ್ಸರಿ ಹೂಡಿಕೆ ಮಾಡಿ ಈ ಥರ ಯಾರಿಗೂ ಪ್ರಚೋದನೆ ಮಾಡುವುದಿಲ್ಲ. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಇಲ್ಲದೆ ಇರೋ ಕಾರಣ ಕೇವಲ ಮಾಹಿತಿ ನೀಡುವುದಷ್ಟೇ ನನ್ನ ಕರ್ತವ್ಯ. ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕೇವಲ ಮಾಹಿತಿಯನ್ನು ಒದಗಿಸುವುದು ಮಾತ್ರ ನನ್ನ ಕೆಲಸ. ಮಿಕ್ಕಿದ್ದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಬೇಡವಾ ಅನ್ನೋದರ ಬಗ್ಗೆ ನೀವು ಸ್ಟಡಿ ಮಾಡಿ ಹಾಗೂ ನಿಮ್ಮ ಆರ್ಥಿಕ ಸಲಹೆಗಾರ ಸಲಹೆಯನ್ನು ಪಡೆದು ಮುಂದಿನ ಡಿಸಿಷನ್ ನೀವು ಕೈಗೊಳ್ಳಬಹುದು. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಇದೆ. ಅದೇನೆಂದರೆ ಟಾಪ್ 5 PSU ಸ್ಟಾಕ್ಸ್, ಅಂದರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಸ್ಟಾಕ್ಸು. ಬೇರೆ ಸೆಕ್ಟರ್ಗಳಿಂದ ಸೆಲೆಕ್ಟ್ ಮಾಡಿ 5 ಟಾಪ್ ರೇಟೆಡ್ ಒಳ್ಳೆ ಫಂಡಮೆಂಟಲ್ ಸ್ಟ್ರಾಂಗ್ ಇರತಕ್ಕಂಥ 5 ಸ್ಟಾಕ್ಗಳ ಸರ್ಕಾರಿ ಸ್ಟಾಕ್ಗಳು ಅಥವಾ PSU ಅಂತಲೇ ಹೇಳ್ಬೋದು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಸ್ಟಾಕ್ಸು. ಅದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಇದೆ. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ನೋಡಿ. ಪೂರ್ತಿ ವಿಡಿಯೋವನ್ನು ನೋಡಿದರೆ ನಿಮಗೆ ಒಂದು ಪರ್ಫೆಕ್ಟ್ ಮಾಹಿತಿ ಸಿಗುತ್ತೆ. ಹೀಗಾಗಿ ಸಂಪೂರ್ಣ ಮಾಹಿತಿ ಸಿಕ್ಕ ನಂತರ ನೀವು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಬನ್ನಿ, ಒಂದೊಂದಾಗಿ ನೋಡೋಣ. ಮೊದಲನೇ ಸ್ಟಾಕ್ ಬಂದುಬಿಟ್ಟು IRCTC, ಅಂದರೆ ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಆ್ಯಂಡ್ ಟೂರಿಸಮ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ ಪ್ಯೂರ್ಲಿ PSU ಸ್ಟಾಕ್ ಇದು. ಯಾಕೆ IRCTನೇ ಚೂಸ್ ಮಾಡಿದ್ದು? ಇವತ್ತಿನ ಬೆಲೆ ಎಷ್ಟಿದೆ? ಇದು 1057 ರೂಪಾಯಿ, 1057 ಪ್ರೆಸೆಂಟ್ ಶೇರ್ ಪ್ರೈಸ್ ಇದು. ಯಾಕೆ IRCTC? ಯಾಕೆ IRCTC ಸ್ನೇಹಿತರೆ, ಮೊದಲು ಕೂಗಾಡಿ ಅಂತ ಇದ್ವಿ. ರೈಲ್ವೆ ಗಾಡಿ, ರೈಲ್ ಗಾಡಿ, ಕೂಗಾಡಿ, ಉಗಿಬಂಡಿ ನಿಮಗೆಲ್ಲ ಗೊತ್ತಿದೆ, ನೆನಪಿದೆ. ನಾವೆಲ್ಲ ಚಿಕ್ಕವರಿದ್ದಾಗ ಏನಂತಿದ್ವಿ? ಉಗಿಬಂಡಿ ಅಥವಾ ರೈಲ್ ಗಾಡಿ, ಕೂಗಾಡಿ, ಈ ಥರ ಎಲ್ಲ ನಮ್ಮ ಭಾರತೀಯ ರೈಲನ್ನು ಕರಿತಾ ಇದ್ವಿ ನಾವು, ಹೌದಾ? ಅದನ್ನು ಏನಕ್ಕೆ ಹೇಳ್ತಾ ಇದ್ದೀನಂದರೆ, ಇವಾಗ ನೋಡಿ ಹೇಗೆ ಟೆಕ್ನಾಲಜಿ ಜಗತ್ತಿನಲ್ಲಿ ಇಂಪ್ರೂವೇಷನ್ ಆಗುತ್ತೆ, ತಾಂತ್ರಿಕತೆ ಅಥವಾ ತಂತ್ರಜ್ಞಾನ ಹೇಗೆ ಹೇಗೆ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ, ಅದನ್ನು ಅಡಾಪ್ಟ್ ಮಾಡ್ಕೊಂಡಂಗೆಲ್ಲ ದೇಶನೂ ಅಭಿವೃದ್ಧಿ ಹೊಂದುತ್ತೆ. ಫಾರ್ ಎಕ್ಸಾಂಪಲ್, ಮೊದಲು ನಾವು ಚಿಕ್ಕವರಿದ್ದಾಗ ರೈಲ್ ಹತ್ತಬೇಕಂದ್ರೆ ಏನು ಮಾಡ್ತಾಯಿದ್ವಿ? ಮೊದಲು ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೊತಾ ಇದ್ವಿ. ನಂತರ ರೈಲ್ ಹತ್ತಬೇಕಾದ್ರೆ ತುಂಬ ಎತ್ತರ ಇರ್ತಕ್ಕಂಥ ಸ್ಟೆಪ್ಸ್ ಹತ್ತಿ ರೈಲ್ ಹತ್ತಿ ಹೋಗ್ತಾಯಿದ್ವಿ. ಪ್ರಯಾಣ ಮಾಡುವಾಗ ಏನಾಗ್ತಾಯಿತ್ತು? ವಿಂಡೋ ಸೈಡ್ ಕೂತವ್ರಿಗೆ ಏನಾಗ್ತಾಯಿತ್ತು? ಆಲ್ಮೋಸ್ಟ್ ಆಲ್ ಅವರ ಶರ್ಟು ಮುಖ ಎಲ್ಲ ಸ್ವಲ್ಪ ಕಪ್ಪು ಥರ ಬರ್ತಾಯಿತ್ತು. ಯಾಕೆ? ಅದು ಕಲ್ಲಿದ್ದಲಿನ ಒಂದು ಇದಕ್ಕೆ ಆಗ್ತಾಯಿದ್ರು, ಇಂಜಿನ್ಗೆ ಆಗ್ತಾಯಿತ್ತು. ಅದರ ಹೊಗೆ ಉಗಿ ಅಥವಾ ಅದರ ಹೊಗೆ ಏನಾಗ್ತಾಯಿತ್ತು? ಸ್ಪ್ರೆಡ್ ಆಗಿ ವಿಂಡೋ ಸೈಡ್ ಇದ್ದವ್ರಿಗೆ ತಾಗ್ತಾ ಇತ್ತದು. ಹೀಗಾಗಿ ಸ್ವಲ್ಪ ಬ್ಲ್ಯಾಕಿಶ್ ಥರ ಆಗ್ತಾಯಿದ್ವು ಶರ್ಟ್ಸು ಅವೆಲ್ಲ. ಬಟ್ ಇತ್ತೀಚೆಗೆ ಏನು ಡೆವಲಪ್ಮೆಂಟ್ ಆಗಿದೆ, ಏನಾಗ್ತಾ ಇದೆ, ಇಂಪ್ರೂವೇಷನ್ ಏನಾಗ್ತಾ ಇದೆ, ಹಂತವಾಗಿ ಏನಾಯಿತು? ಇಲೆಕ್ಟ್ರಿಕಲ್ ಟ್ರೈನ್ಸ್ ಬಂದು, ನಂತರ ಕಂಪ್ಯೂಟರೈಸ್ ಟ್ರೈನ್ಸ್ ಬಂದು, ಇತ್ತೀಚೆಗೆ ಎಲ್ಲ ಕಡೆ ನೆಟ್ವರ್ಕ್ ಎಲ್ಲೆಲ್ಲಿಲ್ಲ ಎಲ್ಲ ಕಡೆ ನೆಟ್ವರ್ಕೂ ಸ್ಥಾಪನೆ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಟ್ರೈನ್ ಬಿಡ್ತಾ ಇದ್ದಾರೆ. ಹಾಗೆ ನಾವು ಟಿಕೆಟನ್ನು ಕೌಂಟರ್ನಲ್ಲೇ ತೊಗೋಬೇಕಾಗಿಲ್ಲ, ಆನ್ಲೈನಲ್ಲಿ ಟಿಕೆಟ್ ತೊಗೋಬೋದು, ಮೊಬೈಲ್ನಲ್ಲೇ ಟಿಕೆಟ್ ತೊಗೋಬೋದು. ಸ್ಲೀಪರ್ ಕೋಚಸ್ ಜಾಸ್ತಿ ಮಾಡಿದ್ದಾರೆ, AC ಕೋಚಸ್ ಜಾಸ್ತಿ ಮಾಡಿದ್ದಾರೆ. ಮತ್ತು ಇತ್ತೀಚೆಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಏನು ಎಕ್ಸ್ಟೆಂಡ್ ಮಾಡಿದಾರಲ್ಲ, ಅದು ದೇಶದ ತುಂಬೆಲ್ಲ 400 ಇನ್ನೂ ಟ್ರೈನ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಇನ್ನು ಎದಕ್ಕೆ ಹೇಳ್ತಾ ಇದ್ದೀನಂದರೆ, ಇವೆಲ್ಲ IRCTC ಅಂಡರ್ ಬರುತ್ತೆ. IRCTC ಏನಾದರೂ ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟ್ ತೊಗೊಂಡ್ರೆ ಪ್ರಾಫಿಟ್ ಆಗೋದು IRCTCಗೆ. ಆಮೇಲೆ ಕ್ಯಾಟರಿಂಗ್, ನಾವು ರೈಲ್ವೆ ಕ್ಯಾಟರಿಂಗ್ ಮೊದಲು ಹೇಗಿತ್ತು, ಈಗ ತುಂಬ ಇಂಪ್ರೂವೇಷನ್ ಇದೆ, ಕ್ವಾಲಿಟಿ ಇಂಪ್ರೂವ್ಸ್ ಆಗ್ತಾಯಿದೆ. ಹೀಗಾಗಿ IRCTCಗೆ ಮುಂಬರುವ ದಿನಗಳಲ್ಲಿ ಒಳ್ಳೆ ಬೆನಿಫಿಟ್ ಇದೆ ಅಂತ ಇದನ್ನು ಸೆಲೆಕ್ಟ್ ಮಾಡಿರೋದು. ಒಂದು ಇದರದ್ದು ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ ನೋಡಿ, 84,612 ಕೋಟಿ ಇದೆ. ಇದರದ್ದು ಕಂಪ್ಲೀಟ್ ನೋಡಿ, ಸ್ವಲ್ಪ ಡೀಟೇಲ್ಸ್ ನೋಡಿ. The Indian Railway Catering and Tourism Corporation Limited is engaged in providing online railway tickets. ಹೇಳಿದೆ ನಾನು, ಆನ್ಲೈನ್ ರೈಲ್ವೆ ಟಿಕೆಟ್ಸ್ ಫಸ್ಟ್ ಇದರದು. ಆಮೇಲೆ ಕ್ಯಾಟರಿಂಗ್ ಸರ್ವಿಸಸ್ ಟು ರೈಲ್ವೇಸ್ ಆ್ಯಂಡ್ ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್. ಇತ್ತೀಚೆಗೆ
ರೇಲ್ ನೀರು ಅಂತೇಳಿ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಬಿಟ್ಟಿದೆ, ಅದ್ರದ್ದು ಬಿಸ್ನೆಸ್ ಚೆನ್ನಾಗಿ ಬರ್ತಾ ಇದೆ. ನಂತರ ಅಟ್ ರೈಲ್ವೆ ಸ್ಟೇಷನ್ಸ್ ಆ್ಯಂಡ್ ಟ್ರೈನ್ಸ್ ಇನ್ ಇಂಡಿಯಾ ದ ಕಂಪ್ನೀಸ್ ಸೆಗ್ಮೆಂಟ್ಸ್ ಇನ್ಕ್ಲೂಡ್ ಕ್ಯಾಟರಿಂಗ್. ನೋಡಿ IRCTCದು ಶೇರ್ದು ಅಥವಾ ಕಂಪ್ನಿದು ಏನೇನು ಕೆಲಸ ಅಂದರೆ ರೈಲ್ವೆ ಟಿಕೆಟ್ಸು, ಆನ್ಲೈನ್ ಟಿಕೆಟ್ಸು, ಆಮೇಲೆ ಕ್ಯಾಟರಿಂಗು, ಟಿಕೆಟಿಂಗ್, ಇಂಟರ್ನೆಟ್ ಟಿಕೆಟಿಂಗ್, ರೈಲ್ ನೀರ್, ಟೂರಿಸಮ್ ಆ್ಯಂಡ್ ಸ್ಟೇಟ್ ತೀರ್ಥ. ಇಟ್ಸ್ ಕ್ಯಾಟರಿಂಗ್ ಸರ್ವಿಸಸ್ ಇನ್ಕ್ಲೂಡ್ ಮೊಬೈಲ್ ಕ್ಯಾಟರಿಂಗ್ ಸರ್ವಿಸಸ್, ಕ್ಯಾಟರಿಂಗ್ ಸರ್ವಿಸಸ್. ಹೀಗೆ ಫುಡ್ ಪ್ಲಾಜಾ ಮಾಡಿದ್ದಾರೆ ಇತ್ತೀಚೆಗೆ. ಇಲ್ಲಿ ಅದರೊಂದು ರೈಲ್ವೆ ಸ್ಟೇಷನ್ಗಳಲ್ಲಿ ಫುಡ್ ಪ್ಲಾಜಾ ಮಾಡಿದ್ದಾರೆ. ರಿಫ್ರೆಶ್ಮೆಂಟ್ಸು ಸ್ಟಾರ್ಟ್ ಮಾಡಿದ್ದಾರೆ, ರೂಮ್ಸ್ ಎಲ್ಲ ರಿಫ್ರೆಶ್ಮೆಂಟ್ ರೂಮ್ಸು, ಫುಡ್ ಯೂನಿಟ್ಸು, ಕ್ವಾಲಿಟಿನ ಮೇಂಟೈನ್ ಮಾಡ್ತಿದ್ದಾರೆ, ಕಿಚನ್ ಕ್ವಾಲಿಟೀಸ್ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಆಮೇಲೆ ಇತ್ತೀಚೆಗೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಬುಲೆಟ್ ಟ್ರೈನ್ ಕೂಡ ಬರೋ ಸಾಧ್ಯತೆ ಇದೆ. ಹೀಗಾಗಿ ಅದು ಏನಾದರೂ ಬುಲೆಟ್ ಟ್ರೈನು ನಮ್ಮ ದೇಶದಲ್ಲಿ ಓಡಾಡಲಿಕ್ಕೆ ಸ್ಟಾರ್ಟ್ ಆಯ್ತಂದರೆ ಏನಾಗುತ್ತೆ, ಅದಕ್ಕೆ ಟಿಕೆಟ್ ಬುಕ್ಕಿಂಗು, ಅದ್ರ ಸೀಟ್ ರಿಸರ್ವೇಷನ್ನು ಅಥವಾ ಅದರಲ್ಲಿ ಟ್ರಾವೆಲ್ ಮಾಡೋದ್ರಿಂದ ನ್ಯಾಚುರಲಿ IRCTCಗೆ ಜಾಸ್ತಿ ಬೆನಿಫಿಟ್ ಆಗುತ್ತೆ. ಹೀಗಾಗಿ IRCTCನ ಸೆಲೆಕ್ಟ್ ಮಾಡಿರೋದು. ಇದ್ರದ್ದು ಫಂಡಮೆಂಟಲ್ಸು ಸ್ವಲ್ಪ ಲೈಟಾಗಿ ಹೇಳ್ಬಿಡ್ತೀನಿ ನೋಡಿ. ಇದ್ರದ್ದು ನೋಡಿ ರೆವಿನ್ಯೂ ಎಷ್ಟಿದೆ ತೋರಿಸ್ಬಿಡ್ತೀನಿ ನೋಡಿ. ಎಷ್ಟಿದೆ ರೆವಿನ್ಯೂ? ಮಾರ್ಚ್ 27ರಲ್ಲಿ 965 ಕೊಟ್ಟಿತ್ತು, ಡಿಸೆಂಬರ್ 23ರಲ್ಲಿ 1118 ಕೋಟಿ ಇದೆ. ಸೊ ಕ್ವಾರ್ಟರ್ ಟು ಕ್ವಾರ್ಟರ್ ಗ್ರೋತ್ ಆಗ್ತಾ ಬಂದಿದೆ ರೆವಿನ್ಯೂ. ಮತ್ತು ಆಪ್ರೇಟಿಂಗ್ ಪ್ರಾಫಿಟ್ ನೋಡಿ ಕಂಟಿನ್ಯೂಸ್ ಆಗಿ ಗ್ರೋತ್ ಆಗ್ತಾ ಇದೆ. ಮತ್ತು ನೆಟ್ ಪ್ರಾಫಿಟ್ ಹೇಳ್ತಾ ಇದ್ದೀನಿ. ನೆಟ್ ಪ್ರಾಫಿಟ್ ನೋಡಿ IRCTCದು 2023 ಮಾರ್ಚ್ನಲ್ಲಿ 278 ಕೊಟ್ಟಿತ್ತು. ಈಗ ಡಿಸೆಂಬರ್ನಲ್ಲಿ ಎಷ್ಟಿದೆ, 300 ಕೋಟಿ ನೆಟ್ ಪ್ರಾಫಿಟ್ ಆಗಿದೆ. ಸೊ ಓಕೆ, ಪ್ರಾಫಿಟ್ಟು ಜನ್ರೇಟ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ವೆಸ್ಟ್ ಮಾಡಲಿಕ್ಕೆ ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ, ನೀವು ಕೂಡ ಸ್ಟಡಿ ಮಾಡಿ. ನೆಕ್ಸ್ಟ್ ಸ್ಟಾಕ್ ಯಾವುದು? ಹುಡ್ಕೋ ಹೌಸಿಂಗ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ. ಹುಡ್ಕೋ ನಿಮಗೆಲ್ಲ ಗೊತ್ತೇ ಇದೆ, ಕೇಳಿರ್ತೀರ ಮೋಸ್ಟ್ ಪ್ರಾಬಬ್ಲಿ. ಯಾಕಂದರೆ ಹೌಸಿಂಗ್ ಬೋರ್ಡ್ ಅಂತ ಎಲ್ಲ ಊರುಗಳಲ್ಲಿ ಇರುತ್ತೆ. ಹೌಸಿಂಗ್ ಬೋರ್ಡ್ ಅದೆಲ್ಲ ಎದರ ಅಂಡರ್ ಬರುತ್ತೆ? ಹುಡ್ಕೋ ಅಂಡರ್, ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತೇಳಿ. ಕೆಲವೊಂದು ಊರುಗಳಲ್ಲಂತರೂ ಹುಡ್ಕೋ ಕಾಲನಿ ಅಂತಲೇ ಮಾಡಿರ್ತಾರೆ. ಹೀಗಾಗಿ ಹುಡ್ಕೋ ಇದು ಪ್ಯೂರ್ಲಿ PSU ಕಂಪ್ನಿ. ಇದು ಹೌಸಿಂಗ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ. ಪ್ರೆಸೆಂಟ್ ಇದರ ಶೇರ್ ಬೆಲೆ ಎಷ್ಟಿದೆ? 204 ಇದೆ. ಏನಕ್ಕೆ ಹುಡ್ಕೋ ಸೆಲೆಕ್ಟ್ ಮಾಡಿರೋದು? ಏನಕ್ಕೆ ನೋಡಿ, ಹುಡ್ಕೋ ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ? ಹುಡ್ಕೋದು 40,948 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಇದರ ಬಿಸ್ನೆಸ್ ಏನು ಬರುತ್ತೆ? ಬಿಸ್ನೆಸ್ ಏನು ಮೇನು? ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಈಸ್ ಅ ಟೆಕ್ನೋ ಫೈನಾನ್ಸಿಂಗ್ ಕಂಪ್ನಿ. ದ ಕಂಪ್ನಿ ಈಸ್ ಎಂಗೇಜ್ಡ್ ಇನ್ ಹೌಸಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್. ನೋಡಿ, ಹೌಸಿಂಗ್ ಮತ್ತು ಅದರ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟಿಗೆ ಮೇನ್ ಫಿನಾನ್ಸಿಂಗ್ ಮಾಡುತ್ತೆ, ಇನ್ಕ್ಲೂಡಿಂಗ್ ರಿಟೇಲ್ ಲೆಂಡಿಂಗ್ ಕೂಡ ಕೊಡುತ್ತೆ. ಆ್ಯಂಡ್ ಪ್ರೊವೈಡ್ಸ್ ಕನ್ಸಲ್ಟೆನ್ಸಿ ಸರ್ವಿಸ್ ಕೂಡ ಪ್ರೊವೈಡ್ ಮಾಡುತ್ತೆ. ಇಟ್ ಕಂಡಕ್ಟ್ಸ್ capacity building programs, workshops, seminars for government officials, both national and international. ನೋಡಿ, its infrastructure facilities include projects in the sectors of water supply, sewerage, drainage, solid waste management, roads, electricity, smart cities. ಗೊತ್ತಾ? ಇದನ್ನ ಸ್ಮಾರ್ಟ್ ಸಿಟೀಸ್. ಇವೆಲ್ಲ ಸ್ಮಾರ್ಟ್ ಸಿಟಿ ಡೆವಲಪ್ ಆಗೋಕೆ ಅನೌನ್ಸ್ ಮಾಡಿದ್ರಲ್ಲ ಮೋದಿಯವರು. ಸ್ಮಾರ್ಟ್ ಸಿಟಿ ಡೆವಲಪ್ ಆಗ್ಬೇಕಂದ್ರೆ, ಅಥವಾ ಅದು ಒಂದೇ ಅಂತ ಹೇಳ್ತಾ ಇಲ್ಲ, ಸಪೋಸ್ ನೀವು ಬೆಂಗಳೂರು ಉದಾಹರಣೆ ತೊಗೊಳ್ಳಿ. ಬೆಂಗಳೂರಿನಲ್ಲಿ ಒಂದು ಹೌಸಿಂಗ್ ಬೋರ್ಡ್ ಅಂತ ಹೊಸದಾಗಿ ಮಾಡಿದ್ರಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಉದಾಹರಣೆಗೆ ಹೊಸದಾಗಿ ಹೌಸಿಂಗ್ ಬೋರ್ಡ್ ಅಂತ ಮಾಡಿ, ಅದು ಎದರ ಅಂಡರ್ ಬರುತ್ತೆ? BBMP ಎದುರು ಬರುತ್ತೆ? ಹುಡ್ಕೋ ಅಂಡರ್ ಬರುತ್ತೆ. ಸೊ ಅವೆಲ್ಲ ಅಲ್ಲಿ ಏನಾದರೂ ಡ್ರೈನೇಜು, ಸಾಲಿಡ್ ವೇಸ್ಟು ಪ್ರೊಡಕ್ಷನ್ದು, ಆಮೇಲೆ ರೋಡ್ಸು, ಅಲ್ಲಿ ಎಲೆಕ್ಟ್ರಿಸಿಟಿ, ಆಮೇಲೆ ಸ್ಮಾರ್ಟ್ ಸಿಟಿಗೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರು, ಇವನ್ನೆಲ್ಲ ಹುಡ್ಕೋ ಅಂಡರ್ ಬರುತ್ತೆ. ಹೀಗಾಗಿ ನ್ಯಾಚುರಲಿ ಹುಡ್ಕೋ ಪ್ರೈಸ್ ಏನಾಗ್ತಾಯಿದೆ? ಹುಡ್ಕೋ ಶೇರ್ ಪ್ರೈಸು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾಯಿದೆ.
ಇದನ್ನೊಂದು ವಾಚ್ ಲಿಸ್ಟ್ನಲ್ಲಿ ಇಟ್ಕೊಳ್ಳಿ. ಅರ್ಬನ್ ಪ್ಲಾನಿಂಗು ಕಂಪಲ್ಸರಿ ಇದರಲ್ಲಿ ಬರುತ್ತೆ ನೋಡಿ. ಸರ್ವಿಸಸ್ ಇನ್ ದ ಏರಿಯಾಸ್ ಆಫ್ ಆರ್ಕಿಟೆಕ್ಚರಲ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್, ಅರ್ಬನ್ ಆ್ಯಂಡ್ ರೀಜನಲ್ ಪ್ಲಾನಿಂಗ್. ಓಕೆ, ಇದ್ರ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ತೋರಿಸ್ತೀನಿ ನೋಡಿ. ಪ್ರೊಮೋಟರ್ಸ್ ಎಷ್ಟಿದ್ದಾರೆ? 75% ಪ್ರೊಮೋಟರ್ ಇದ್ದಾರೆ. 2.71% ಮ್ಯೂಚುವಲ್ ಫಂಡ್ಸ್ನವರಿದ್ದಾರೆ. 11.83% ರಿಟೇಲರ್ಸ್ ಇದ್ದಾರೆ. ಹಾಗೆ 9% ಡೊಮೆಸ್ಟಿಕ್ನವರಿದ್ದಾರೆ. 1.2% FIIs. ಸೊ ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ. ನೆಕ್ಸ್ಟ್ ಸ್ಟಾಕ್ ಯಾವುದು? ಕೊಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಅಂತೇಳಿ. ಕೊಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಇದು ಕೂಡ PSU. ಇದು ಪ್ಯೂರ್ಲಿ ಯಾವ ಸೆಕ್ಟರ್ನಲ್ಲಿ ಬರುತ್ತೆ? ಡಿಫೆನ್ಸ್ ಸೆಕ್ಟರ್ನಲ್ಲಿ ಬರುತ್ತೆ. ನೇವಿಗೆ ಸಪೋರ್ಟ್ ಮಾಡುತ್ತೆ. ನೇವಿ ಕನ್ಸರ್ನ್ಡ್ ಸೆಕ್ಟರ್ ಇದು. ಇವತ್ತಿನ ಪ್ರೆಸೆಂಟ್ ಶೇರ್ ಬೆಲೆ ಎಷ್ಟಿದೆ? 1096 ಇದೆ. 1096 ಇದರ ಬೆಲೆ. ಏನಕ್ಕೆ ನಾವು ಕೊಚಿನ್ ಶಿಪ್ಯಾರ್ಡು ಸೆಲೆಕ್ಟ್ ಮಾಡಿರೋದು ನೋಡಿ. ಕೊಚಿನ್ ಶಿಪ್ಯಾರ್ಡ್ದು ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ? 28,848 ಕೋಟಿ ಇದೆ ಪ್ರೆಸೆಂಟ್ ಮಾರ್ಕೆಟ್ ಕ್ಯಾಪಿಟಲು. ಮತ್ತು ಇದ್ರದ್ದು ಏನು ಬಿಸ್ನೆಸ್ ಅಂದರೆ, ಕೊಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಈಸ್ ಆ್ಯನ್ ಇಂಡಿಯಾ ಬೇಸ್ಡ್ ಕಂಪ್ನಿ ದ್ಯಾಟ್ ಈಸ್ ಎಂಗೇಜ್ಡ್ ಇನ್ ದ ಶಿಪ್ ಬಿಲ್ಡಿಂಗ್ ಆ್ಯಂಡ್ ಶಿಪ್ ರಿಪೇರ್ ಬಿಸ್ನೆಸ್. ನೋಡಿ, ಕೊಚಿನ್ ಶಿಪ್ಯಾರ್ಡ್ ಹೆಸರು ಹೇಳ್ದಂಗೆ ಶಿಪ್ ಬಿಲ್ಡಿಂಗು, ಶಿಪ್ ರಿಪೇರ್ ಬಿಸ್ನೆಸ್ಸು. ದ ಕಂಪ್ನಿ ಈಸ್ ಎಂಗೇಜ್ಡ್ ಇನ್ ದ ಕಾಂಟ್ರಿಬ್ಯೂಷನ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ವೆಸಲ್ಸ್ ಆ್ಯಂಡ್ ರಿಪೇರ್ಸ್ ಆ್ಯಂಡ್ ರಿಫಿಟ್ಸ್ ಆಫ್ ಆಲ್ ಟೈಪ್ಸ್ ಆಫ್ ವೆಸಲ್ಸ್. ನೋಡಿ, ವೆಸಲ್ಸ್ ಅಂತ ಬರುತ್ತೆ, ನೀವು ಶಿಪ್ ನೋಡಿರ್ಬೋದು. ದೊಡ್ಡ ದೊಡ್ಡ ವೆಸಲ್ಸು ಅವನ್ನೆಲ್ಲ ರಿಪೇರ್ ಮಾಡುತ್ತೆ, ಅವನ್ನೆಲ್ಲ ಕನ್ಸ್ಟ್ರಕ್ಷನ್ ಮಾಡುತ್ತೆ. ಇದು ಒಂದು ಅಪ್ಗ್ರೇಡ್ ಮಾಡ್ತಾ ಇದೆ ಇತ್ತೀಚೆಗೆ. ಅವೆಲ್ಲ ಎದುರು ಅಂಡರ್ ಬರುತ್ತೆ ಕೊಚಿನ್ ಶಿಪ್ಯಾರ್ಡ್. ಆಮೇಲೆ ಹೈಡ್ರಾಕ್ಸಿಕ್ ವೆಸಲ್ಸು ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ಸರ್ವೆ ವೆಸಲ್ಸು, ಆಫ್ಶೋರ್ ಪ್ಯಾಟ್ರೋಲ್ ವೆಸಲ್ಸು ಆ್ಯಂಡ್ ಪೊಲ್ಯೂಷನ್ ಕಂಟ್ರೋಲ್ ವೆಸಲ್ಸು, ಕಮರ್ಷಿಯಲ್ಲು, ಮತ್ತು ಆಯಿಲ್ ಟ್ಯಾಂಕರ್ಸು, ಬಲ್ಕ್ ಕ್ಯಾರಿಯರ್ಸ್, ಡ್ರೆಜ್ಜರ್ಸ್, ರೋ ಪ್ಯಾಕ್ಸ್ ವೆಸಲ್ಸು ಇವೆಲ್ಲ ನೇವಿಗೆ ಸಂಬಂಧಪಟ್ಟಿದ್ವು ಕೆಲವೊಂದಿಷ್ಟು. ಆಮೇಲೆ ಸ್ಪೆಷಲೈಸ್ಡ್ ಫಿಶಿಂಗ್ ವೆಸಲ್ಸ್ ಅಂತಲೂ ಮಾಡಿದ್ದಾರೆ. ಮರೈನ್ ಆಂಬ್ಯುಲೆನ್ಸ್ ಇದೆ ನೋಡಿ, ಮರೈನ್ ಆಂಬ್ಯುಲೆನ್ಸು, ಫಿಶಿಂಗ್ ವೆಸಲ್ಸು, ಆಫ್ಶೋರ್ ಕೂಡ ಸಪ್ಲೈ ಮಾಡ್ತಾರೆ ಕೆಲವೊಂದಿಷ್ಟು. ಹ್ಯೂಜ್ ಮಾರ್ಕೆಟ್ದು ಇದ್ರದ್ದು ಫ್ಯೂಚರ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೊಚಿನ್ ಶಿಪ್ಯಾರ್ಡ್ದು ಪ್ಯೂರ್ಲಿ ಡಿಫೆನ್ಸ್ ಸೆಕ್ಟರ್ನಲ್ಲಿ ಬರುತ್ತೆ ಇದು. ಎಷ್ಟಿದೆ ಇದ್ರದ್ದು 52 ವೀಕ್ ಹೈ ಆ್ಯಂಡ್ ಲೋ ನೋಡೋದಾದರೆ ನೋಡಿ, 52 ವೀಕ್ ಹೈ ಎಷ್ಟಿತ್ತು? 1170. ಲೋ ಎಷ್ಟಿತ್ತು? 234. ನೋಡಿ, ಒಂದೇ ವರ್ಷದಲ್ಲಿ ಆಲ್ಮೋಸ್ಟ್ ಆಲ್ 500% ರಿಟರ್ನ್ ಕೊಟ್ಟಿದೆ. ಆಮೇಲೆ ಇದ್ರದ್ದು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು ಅದನ್ನು ತೋರಿಸ್ತೀನಿ ನೋಡಿ. ಎಸ್, ಶೇರ್ ಹೋಲ್ಡಿಂಗ್ ಪ್ರೊಮೋಟರ್ಸ್ ಅಂದರೆ ಗೌರ್ಮೆಂಟ್ನವರೇ ಎಷ್ಟಿದ್ದಾರೆ? 72%. ಮ್ಯೂಚುವಲ್ ಫಂಡ್ಸು 1.87%. ಮತ್ತು ರಿಟೇಲರ್ಸು 20%. ದೆನ್ ಫಾರಿನ್ ಇನ್ಸ್ಟಿಟ್ಯೂಷನ್ದವರು 4.11% ಇದ್ದಾರೆ. ಇದನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಇರೇಡಾ. ನಿಮಗೆಲ್ಲ ಫ್ಯಾಮಿಲಿಯರ್ ಸ್ಟಾಕ್ ಅಂದ್ಕೊತೀನಿ ಇದು. ಇರೇಡಾ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಲಿಮಿಟೆಡ್ ಅಂತೇಳಿ. ನೋಡಿ, ಇದ್ರದ್ದು ಪ್ರೆಸೆಂಟ್ ಶೇರ್ ಬೆಲೆ ಎಷ್ಟಿದೆ? 167, 167. ಏನಕ್ಕೆ ಇರೇಡಾ ಸೆಲೆಕ್ಟ್ ಮಾಡಿರೋದು? ಇರೇಡಾದ ಮೇನ್ ಬಿಸ್ನೆಸ್ ಏನಂದರೆ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ಗೆ ಫಂಡಿಂಗ್ ಮಾಡೋದು. ಸೊ ಹೈಲಿ ಡಿಮ್ಯಾಂಡ್ ಇರ್ತಕ್ಕಂಥ ಸ್ಟಾಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇರೇಡಾದು ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ? 44,939 ಕೋಟಿ, ಆಲ್ಮೋಸ್ಟ್ ಆಲ್ 45,000 crores. ಇದು ಯಾವ ಸೆಕ್ಟರ್ನ ಬರುತ್ತೆ? NBFC, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ಪ್ಯೂರ್ಲಿ PSU ಸೆಕ್ಟರ್, PSU ಅಂದರೆ ಸರ್ಕಾರಿ ಸ್ಟಾಕ್ ಅಂತ ಕನ್ಸಿಡರ್ ಮಾಡೋದು. ಇದ್ರ 52 ವೀಕ್ ಹೈ ಎಷ್ಟಿತ್ತು? 214. ಪ್ರೆಸೆಂಟ್ ಬೆಲೆ 167. 52 ವೀಕ್ ಲೋ 50. ಯಾವಾಗಿತ್ತಂದರೆ ಇದು IPO ಓಪನ್ ಆದಾಗ 50ಗೆ ಲಾಂಚ್ ಆಗಿತ್ತಿದು. ನೆನಪಿದೆ ನನಗೆ. IPO ಆಲ್ಮೋಸ್ಟ್ ಒಂದು
5-6 ತಿಂಗಳ ಕೆಳಗಡೆ ಓಪನ್ ಆಗಿತ್ತಿದು. ತುಂಬ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ ಇಲ್ಲಿವರೆಗೆ. ಸೊ ಇದ್ರದ್ದು ಬಿಸ್ನೆಸ್ಸು ಅದೆಲ್ಲ ನೋಡೋದಾದರೆ ಏನು ಎರೆಡಾ ಅಂದ್ರೇನು, ಇದ್ರದ್ದು ಏನು ಬಿಸ್ನೆಸ್ಸು, ಏನು ಫಂಡಿಂಗ್ ಮಾಡುತ್ತೆ NBFC ಅಂದರೆ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಲಿಮಿಟೆಡ್, ಎರೆಡಾ. ಓಕೆ, ಈಸ್ ಆನ್ ಇಂಡಿಯಾ ಬೇಸ್ಡ್ ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ಆ್ಯಂಡ್ ನಾನ್ ಡಿಪಾಸಿಟ್ ಟೇಕಿಂಗ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ, NBFC ಕಂಪ್ನಿ ಅಂತೇಳಿ. ಓಕೆ, ದ ಕಂಪ್ನಿ ಈಸ್ ಎಂಗೇಜ್ಡ್ ಇನ್ ದ ಪ್ರಮೋಟಿಂಗ್, ಡೆವಲಪಿಂಗ್ ಆ್ಯಂಡ್ ಎಕ್ಸ್ಟೆಂಡಿಂಗ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ. ನಾನು ಹೇಳಿದ್ನಲ್ಲ, ಏನು ಮಾಡುತ್ತೆ, ಹೊಸದಾಗಿ ರಿನ್ಯೂಯಬಲ್ ಎನರ್ಜಿ ಸೆಟಪ್ ಮಾಡೋರಿಗೆ ಮತ್ತು ರಿನ್ಯೂಯಬಲ್ ಎನರ್ಜಿ ಆಲ್ರೆಡಿ ಇದ್ದಂಥ ಕಂಪ್ನಿಗಳಿಗೆ ಫಂಡಿಂಗ್ ಮಾಡುತ್ತೆ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮಾಡುತ್ತೆ, ರಿನ್ಯೂಯಬಲ್ ಎನರ್ಜಿ ಪ್ರಾಜೆಕ್ಟ್ಸ್ಗಳಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಕಡಿಮೆ ಬಡ್ಡಿಯಲ್ಲಿ ಪ್ರಮೋಟ್ ಮಾಡ್ತಕ್ಕಂಥ ಕಂಪ್ನಿ ಇದು. ಆ್ಯಂಡ್ ಎನರ್ಜಿ ಎಫಿಷಿಯನ್ಸಿ ಆ್ಯಂಡ್ ಕನ್ವರ್ಷನ್ projects. The company provides a comprehensive range of financial products and related services, from project conceptualization to post commissioning for renewable energy projects. Totally ಇದ್ರದ್ದು ಏನು ಆ್ಯಕ್ಟಿವಿಟಿಪ್ಪ ಅಂದರೆ ರಿನ್ಯೂಯಬಲ್ ಎನರ್ಜಿ, ಅದು ವಿಂಡ್ ಪವರ್ ಇರ್ಬೋದು. ನಾನು ಹೇಳ್ತೀನಿ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಸೋಲಾರ್ ಪವರ್ ಇರ್ಬೋದು, ವಿಂಡ್ ಪವರ್ ಇರ್ಬೋದು, ಹೈಡ್ರೋ ಪವರ್ ಇರ್ಬೋದು, ಅಥವಾ ಟ್ರಾನ್ಸ್ಮಿಷನ್ ಇರ್ಬೋದು, ಬಯೋಮಾಸ್ ಇರ್ಬೋದು. ಓಕೆ, ಅಥವಾ ಬೇರೆ ವಿಧವಾಗಿರ್ತಕ್ಕಂಥ ಪವರ್ ಜನ್ರೇಷನ್ ಆಗಿರ್ಬೋದು. ಇವೆಲ್ಲಗಳಿಗೆ ಏನು ಮಾಡುತ್ತೆ, ಫಂಡ್ ಅಸಿಸ್ಟೆನ್ಸ್ ಮಾಡುತ್ತೆ, ಫಂಡ್ ಜನ್ರೇಟ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಹೀಗಾಗಿ ರಿನ್ಯೂಯಬಲ್ ಎನರ್ಜಿ ಸೆಕ್ಟರು ತುಂಬ ಡಿಮ್ಯಾಂಡ್ ಇರ್ತಕ್ಕಂಥ ಒಂದು ಸೆಕ್ಟರ್ ಆಗಿದೆ. ಅದಕ್ಕೆ ಫಂಡಿಂಗ್ ಮಾಡ್ತಕ್ಕಂಥ ಇರೆಡಾ ಕೂಡ ಒಂದು ಲೈಮ್ ಲೈಟ್ನಲ್ಲಿದೆ ಇತ್ತೀಚಿನ ದಿನಗಳಲ್ಲಿ. ಇದನ್ನು ಕೂಡ ಇದ್ರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋಣ. ನೋಡಿ, ಪ್ರಮೋಟರ್ಸ್ ಎಷ್ಟಿದ್ದಾರೆ, 75% ಅಂದರೆ ಗೌರ್ಮೆಂಟು. ಮ್ಯೂಚುವಲ್ ಫಂಡ್ಸು ಓಕೆ, ಆಲ್ಮೋಸ್ಟ್ ಆಲ್ 3%. ರಿಟೇಲರ್ಸ್ 18%. ಮತ್ತು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ದವರು 1.5%. ಮತ್ತು FIs ಇರ್ತಾರೆ. FIs ಆಲ್ಮೋಸ್ಟ್ ಆಲ್ 2%. ಓಕೆ, ಎರೆಡಾನ ಒಂದು ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಆ್ಯಂಡ್ ಫೈನಲ್ ಸ್ಟಾಕ್ ಬಂದುಬಿಟ್ಟು ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್. ಇದನ್ನು ನಿಮಗೆಲ್ಲ ಗೊತ್ತೇ ಇರುತ್ತೆ. ಇದ್ರ ಪ್ರೆಸೆಂಟ್ ಶೇರ್ ಬೆಲೆ ಎಷ್ಟಿದೆ, 362 ಇದೆ, 362. ಏನಕ್ಕೆ ಹಿಂದ್ ಕಾಪರ್ ಚೂಸ್ ಮಾಡಿರೋದು ಹೇಳ್ತಾ ಬನ್ನಿ. ನೋಡಿ, ಹಿಂದ್ ಕಾಪರ್ದು ಮೆಟಲ್ ಸೆಕ್ಟರ್ನಲ್ಲಿ ಬರುತ್ತೆ, ಪ್ಯೂರ್ಲಿ ಮೆಟಲ್ ಸೆಕ್ಟರು. ಇದರದ್ದು ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ, 35,044 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಹಿಂದ್ ಕಾಪರ್ದು ಇನ್ನೊಂದು ವಿಶೇಷತೆ ಏನಂದರೆ ದಿಸ್ ಇಸ್ ದ ಒನ್ಲಿ ಮೈನಿಂಗ್ ಕಂಪ್ನಿ ಇನ್ ಇಂಡಿಯಾ. ಹಿಂದೂಸ್ತಾನ್ ಕಾಪರ್ ಮೈನಿಂಗ್ ಮಾಡ್ತಕ್ಕಂಥದ್ದು ಕೇವಲ ಹಿಂದೂಸ್ತಾನ್ ಕಾಪರ್ ಕಂಪ್ನಿ ಮಾತ್ರ. ಹೀಗಾಗಿ ಹಿಂದೂಸ್ತಾನ್ ಕಾಪರ್ ಸೆಲೆಕ್ಟ್ ಮಾಡಿದ್ದೇನೆ. ಆಮೇಲೆ ಇತ್ತೀಚೆಗೆ ಇದು ಸುಮಾರು ಒಂದು 10-12 ವರ್ಷಗಳ ನಂತರ ಒಂದು ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಸಸ್ಟೇನ್ ಆಗಿದೆ. ಇದು ಒಂದು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಬೋದು. ಆಲ್ಮೋಸ್ಟ್ ಅಲ್ಲೂ ಈಗ ಒಂದು 10-15 ದಿನದ ಕೆಳಗಡೆ ಇದರ ಪ್ರೈಸ್ ಎಷ್ಟಿತ್ತು, 288 ಇತ್ತು. ಇವಾಗ ಎಷ್ಟಿದೆ, 362. 303ರಲ್ಲಿ ಒಂದು ಹ್ಯೂಜ್ ರೆಸಿಸ್ಟೆನ್ಸ್ ಇತ್ತು. ಅದು ಎಷ್ಟು, 10-12 ವರ್ಷದ ಒಂದು ಹೈ ಇತ್ತದು, ಲೈಫ್ ಟೈಮ್ ಹೈ. ಅದನ್ನು ಬ್ರೇಕ್ ಮಾಡಿಬಿಟ್ಟು ಅದರ ಮೇಲ್ಗಡೆ ಸಸ್ಟೇನ್ ಆಗಿ ಟ್ರೇಡ್ ಆಗ್ತಾಯಿದೆ. ಇದು ಒಂದು ಗುಡ್ ನ್ಯೂಸ್ ಫಾರ್ ಹಿಂದೂಸ್ತಾನ್ ಕಾಪರ್. ಏಕೆಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಲಿಕ್ಕೆ ಒಂದು ಇದರದ್ದು ಶೇರ್ ಪ್ಯಾಟರ್ನು ಅಥವಾ ಇದರದ್ದು ಚಾರ್ಟ್ ಪ್ಯಾಟರ್ನ್ ಕೂಡ ಬೆಸ್ಟ್ ಆಗಿದೆ, ಚೆನ್ನಾಗಿದೆ. ಹೀಗಾಗಿ ಹಿಂದೂಸ್ತಾನ್ ಕಾಪರ್ ಸೆಲೆಕ್ಟ್ ಮಾಡಿದ್ದೇನೆ. ಮತ್ತು ದಿಸ್ ಇಸ್ ದ ಒನ್ಲಿ ಕಂಪ್ನಿ ಇನ್ ಇಂಡಿಯಾ ವಿಚ್ ಈಸ್ ಮೈನಿಂಗ್ ಕಾಪರ್ ಮೈನಿಂಗ್ ಮಾಡ್ತಕ್ಕಂಥದ್ದು ಇದು ಒಂದೇ. ಮೈನಿಂಗ್ ಮಾಡಿಬಿಟ್ಟು ಅದನ್ನೆಲ್ಲ ರೆಡಿ ಪೊಸಿಷನ್ ಟು ಮಾರ್ಕೆಟಿಗೆ, ರೆಡಿ ಪೊಸಿಷನ್ನಲ್ಲಿ ಕಾಯಿಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾಪರು ಫಾರ್ಮ್ಯಾಟ್ನಲ್ಲಿ ಮಾರ್ಕೆಟಿಗೆ ಬಿಡುತ್ತೆ. ನೋಡಿ, ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ಈಸ್ ಆನ್ ಇಂಡಿಯಾ ಬೇಸ್ಡ್ ವರ್ಟಿಕಲಿ ಇಂಟಿಗ್ರೇಟೆಡ್ ಕಾಪರ್ ಪ್ರೊಡ್ಯೂಸಿಂಗ್ ಕಂಪ್ನಿ. ದ ಕಂಪ್ನಿ ಈಸ್ ಪ್ರೈಮರ್ಲಿ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಮೈನಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಆಫ್ ಕಾಪರ್ ಓರ್. ಓಕೆ, ಕಾಪರ್ ಮೈನಿಂಗ್ ಮಾಡೋದು ಮತ್ತು ಕಾಪರ್ ಓರನ್ನು ಪ್ರೊಸೆಸಿಂಗ್ ಮಾಡೋದು. ದ ಪ್ರಿನ್ಸಿಪಲ್ ಆ್ಯಕ್ಟಿವಿಟೀಸ್ ಆಫ್ ದ ಕಂಪ್ನಿ ಆರ್
exploitation, mining of copper and copper ore including beneficiation of minerals, ಸ್ಮೆಲ್ಟಿಂಗ್ ಆ್ಯಂಡ್ ರಿಫೈನಿಂಗ್, ಅದನ್ನೆಲ್ಲ ಸ್ಮೆಲ್ಟಿಂಗ್ ಮಾಡೋದು, ರಿಫೈನಿಂಗ್ ಮಾಡೋದು, ಫೈನ್ ಟಚಪ್ ಕೊಟ್ಬಿಟ್ಟು ಅದನ್ನ ವಿಧ ವಿಧ ಫಾರ್ಮ್ಗಳಲ್ಲಿ ಸೆಲ್ ಮಾಡ್ತಾರೆ ಬೇರೆ ಬೇರೆ ಇದಕ್ಕೆ. ಇದು ಎಲ್ಲೆಲ್ಲಿದೆ? ಕಾಪರ್ ಪ್ರಾಜೆಕ್ಟ್ ಆ್ಯಟ್ ಮಧ್ಯಪ್ರದೇಶ್ನಲ್ಲಿ ಇದೆ ಕಾಪರ್ ಪ್ರಾಜೆಕ್ಟು, ಆಮೇಲೆ ರಾಜಸ್ಥಾನದಲ್ಲಿದೆ, ಜಾರ್ಖಂಡ್ನಲ್ಲಿದೆ, ಓಕೆ, ಗುಜರಾತ್ನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ. ಇವೆಲ್ಲ ಹಿಂದೂಸ್ತಾನ್ ಕಾಪರ್ ಅಂಡರೇ ಬರುತ್ತೆ. ಇದನ್ನೆಲ್ಲ ಆ್ಯಕ್ಟಿವಿಟಿ, ಇದೆಲ್ಲ ಬಿಸ್ನೆಸ್ಸು ಯಾರು ಮಾಡ್ತಾಯಿರೋದು? ಹಿಂದೂಸ್ತಾನ್ ಕಾಪರ್ ಮಾಡ್ತಾಯಿರೋದು. ಹೀಗಾಗಿ ಇದನ್ನು ಕನ್ಸಿಡರ್ ಮಾಡ್ಬೋದು ಸ್ನೇಹಿತರೆ. ಇದರೊಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ತೋರಿಸ್ತೇನೆ ನೋಡಿ. ಪ್ರಮೋಟರ್ಸ್ ಎಷ್ಟಿದ್ದಾರೆ? 66%. ಮ್ಯೂಚುವಲ್ ಫಂಡ್ಸು ಚೆನ್ನಾಗಿದ್ದಾರೆ ನೋಡಿ, 5%. ರಿಟೇಲರ್ಸ್ 18% ನೋಡಿ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ದವರು 7%, ಹಾಗೆ FIIs 3% ಇದ್ದಾರೆ. ಇದ್ರದ್ದು ನೋಡಿ ನೆಟ್ ಪ್ರಾಫಿಟು ಅದೆಲ್ಲ ಚೆನ್ನಾಗಿದೆ. 2023ರಲ್ಲಿ 18% ಇದೆ, ಗ್ರೋ ಆಗಿದೆ, 31% ಆಗಿದೆ. ಡಿವಿಡೆಂಡು ಕೊಡ್ತಾ ಇದೆ, ಕಂಟಿನ್ಯೂಸ್ ಆಗಿ ಡಿವಿಡೆಂಡ್ ಗಿವಿಂಗ್ ಕಂಪ್ನಿ ಅಂತ ಹೇಳ್ಬೋದು. ಪ್ರತಿ ವರ್ಷಕ್ಕೆ 2 ಸಲ ಕೊಡ್ತಾರೆ ನಾನು ನೋಡ್ದಂಗೆ. ಇದ್ರದ್ದು ರೆಕಾರ್ಡ್ಸ್ ನೋಡ್ದಂಗೆ ಸೆಪ್ಟೆಂಬರ್ಗೊಮ್ಮೆ, ಮಾರ್ಚ್ ಆ್ಯಂಡ್ ಸೆಪ್ಟೆಂಬರ್ ಕಂಪಲ್ಸರಿ ಡಿವಿಡೆಂಡ್ ಕೊಡ್ತಾ ಇದ್ದಾರೆ. ಹೀಗಾಗಿ ಇದನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ. ಸೊ ಐ ಹೋಪ್ ನಿಮಗೆ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಮತ್ತಿನ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇಗ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕಾನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾವು ಯಾವುದಾದ್ರೂ ಫ್ರೆಶ್ ವಿಡಿಯೋ ಮಾಡಿದಾಗ ನಿಮಗೆ ಬೇಗ ರೀಚ್ ಆಗುತ್ತೆ ಅಂತ ಕೇಳ್ಕೊತಾ, ಏನಾದರೂ ಶೇರ್ ಬಗ್ಗೆ ಮಾಹಿತಿ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.